ಮಹಾನಟಿ ಸೀಸನ್ 2 ಟಾಪ್ 5ನಲ್ಲಿ ಒಬ್ಬರಾಗಿದ್ದ ಮಾನ್ಯ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಮಾನ್ಯ ರಮೇಶ್ ಅವರೇ, ಇವತ್ತು ನೀವು ನಮ್ಮ ಅತಿಥಿ. ವೆಲ್ಕಮ್. ಸೊ ಹೇಳಿ, ಅಂದರೆ ನನ್ನ ಅತಿಥಿ ತಗೊಂಡಿದ್ದು ನೀವು ಅದು ಶಾರ್ಟ್ ಫಿಲಿಮ್ ಮಾಡಿದ್ರಿ ಈ ಒಂದು ಮಹಾನಟಿ ಸ್ಪರ್ಧೆಯಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ತಗೊಂಡೆ. ಸೊ ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ, ಜೊತೆಗೆ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಕೊಟ್ಟಂಥ ಅನುಭವದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಹಾಯ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಮಹಾನಟಿ ಜರ್ನಿ ತುಂಬಾ ಚೆನ್ನಾಗಿತ್ತು. ಸ್ಟಾರ್ಟಿಂಗಿಂದ ಇಲ್ಲಿ ತನಕ ನೋಡ್ತಾ ಬಂದರೆ ತುಂಬ ಚೇಂಜಸ್ ಇದೆ. ನಂದು ಆ್ಯಕ್ಟಿಂಗ್ ಲೆವೆಲ್ ಇಂಪ್ರೂವ್ ಆಯಿತು. ಅದಕ್ಕಿಂತ ಹೆಚ್ಚಾಗಿ ಇವರು ಮಹಾನಟಿ ಅವರು ಮತ್ತು ಝೀ ಕನ್ನಡದವರು ಅವ್ರು ಕೊಡೋಂಥ ಮೆಂಟರ್ಸು, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಆ್ಯಕ್ಚುಲಿ ನಂದು ಕಾನ್ಫಿಡೆನ್ಸ್ ಎಲ್ಲ ಜಾಸ್ತಿ ಆಯಿತು ಇಲ್ಲಿಗೆ ಬಂದುಬಿಟ್ಟು. ಸೊ ಜರ್ನಿ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಜರ್ನಿ? ಹಾಂ, ಯಾ. ಸೊ ನಾನು ಫಸ್ಟ್ ಅಂದರೆ ಇಂಟೀರಿಯರ್ ಡಿಸೈನರ್. ನಾನು ಕಾಲೇಜ್ ಮುಗಿಸ್ಬಿಟ್ಟು ಕಾಲೇಜಲ್ಲಿದ್ದಾಗ ಮಾಡೋಣ ಆ್ಯಕ್ಟಿಂಗ್ ಆಡಿಷನ್ಸ್ ಎಲ್ಲ ಕೊಡ್ತಾ ಇರ್ತಿದ್ದೆ, ಮಾಡೆಲಿಂಗ್ ಎಲ್ಲ ಮಾಡ್ತಾ ಇರ್ತಿದ್ದೆ. ಆಮೇಲೆ ಏನು ಥಿಂಕ್ ಮಾಡಿದೆ ಅಂದರೆ ಜಾಬ್ಗೆ ಹೋಗ್ಬಿಟ್ಟು ನೆಕ್ಸ್ಟು ಜಾಬ್ ಮಾಡ್ತಾನೆ ಆಡಿಷನ್ಸ್ ಕೊಡೋಣ, ಏನಾದರೂ ಮೂವೀಸ್ ಬಂದರೆ ಎಲ್ಲ ಟ್ರೈ ಮಾಡೋಣ ಅಂತ ಅನ್ಕೋತಿದ್ದೆ. ಜಾಬ್ಗೆ ಹೋದಾಗ ಅಲ್ಲೂ ಆಗಲಿಲ್ಲ. ಅದಾದಮೇಲೆ ಕರೆಕ್ಟ್ ಟೈಮ್ಗೆ ನಾನು 1 ಇಯರ್ ಜಾಬ್ ಮುಗಿಸ್ಬಿಟ್ಟು ನೆಕ್ಸ್ಟು ಆ್ಯಕ್ಟಿಂಗಿಗೆ ನಾನು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಕರೆಕ್ಟ್ ನಂದು 1 ಇಯರ್ ಯಾವಾಗ ಕಂಪ್ಲೀಟ್ ಆಯಿತು ಆವಾಗಲೇ ನಾನು ಆಡಿಷನ್ ಕೊಟ್ಟೆ, ಮಹಾನಟಿ ಆಡಿಷನ್ ಕೊಟ್ಟೆ. ಆ್ಯಕ್ಚುಲಿ ಅದು ಹೆಂಗೆ ನಂದೆಲ್ಲ ನೀಟಾಗಿ ಆಗ್ತಾ ಬಂತು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ಆಡಿಷನ್ ಸೆಲೆಕ್ಟ್ ಆಯಿತು, ಜಾಬು ಅಲ್ಲಿಗೆ ಬಿಟ್ಬಿಟ್ಟೆ ನಾನು. ಸೊ ಇವಾಗ ನೋಡಿದಾಗ ಎಲ್ಲ ಎಷ್ಟು ಚೆನ್ನಾಗಿ ಕೂಡಿ ಬಂತು. ಹಾಗೆ ನಾನು ಫಸ್ಟ್ ಆಡಿಷನ್ಸ್ ಕೊಟ್ಟಾಗ ಫೈನಲ್ಸ್ಗೆ ಬರ್ತೀನಿ ಅಂತೆಲ್ಲ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ನನಗೆ ಮುಂಚೆಲ್ಲ ಆ್ಯಕ್ಟಿಂಗ್ ಮಾಡಿ ಅಭ್ಯಾಸ ಇರಲಿಲ್ಲ. ಸೊ ಅದಕ್ಕಾಗಿ ನನಗೆ ಮಾಡೋಕ್ಕಾಗತ್ತಾ ಏನು ಅಂತೆಲ್ಲ ತುಂಬ ತಲೆಯಲ್ಲಿ ಇರ್ತಾಯಿತ್ತು. ಸೊ ಫೈನಲ್ಸ್ ತನಕ ಬಂದುಬಿಟ್ಟು ಮತ್ತು ನಂದು ಜರ್ನಿ ಹೇಗಿತ್ತಂದರೆ, ಸ್ಟಾರ್ಟಿಂಗ್ ಮಿಡಲ್ ತನಕ ಒಂದು ರೇಂಜಲ್ಲಿತ್ತು. ಮಿಡಲಿಂದ ಒಂದು ಎಪಿಸೋಡ್ಸಿಂದ ಹೋಗ್ತಾ ತುಂಬ ಚೆನ್ನಾಗಿ ಆಗ್ತಾ ಬಂತು. ಎಸ್ಪೆಷಲಿ ನನಗೆ ಟೀಮ್ ಕೊಟ್ಟಂಥ ಸಪೋರ್ಟ್ ಆಗಿರ್ಬೋದು, ಹಾಗೆ ಜಡ್ಜಸ್ ನನಗೆ ಬೂಸ್ಟಪ್ ಮಾಡ್ತಾ ಇದ್ದಿದ್ದು, ಅದೆಲ್ಲ ತುಂಬಾ ಖುಷಿ ಆಗ್ತಾಯಿತ್ತು ನನಗಂದರೆ. ನಿಜವಾಗ್ಲೂ ನನಗೆ ಆ ಥರ ಎಲ್ಲ ಎಬಿಲಿಟಿ ಇದೆಯಾ ಅಂತ ನನ್ನ ಮೇಲೆ ನನಗೆ ಡೌಟ್ ಇತ್ತು ತುಂಬ. ಅದೆಲ್ಲ ತುಂಬ ಚೆನ್ನಾಗಿ ಜಡ್ಜಸ್ ಹೇಳೋ ಕಮೆಂಟ್ಸು, ಆಮೇಲೆ ಬೇರೆಯವ್ರಿಗೆ ಹೇಳ್ತಿದ್ದ ಕಮೆಂಟ್ಸ್, ಅದನ್ನೆಲ್ಲ ಕೇಳಿಸ್ಕೊಂಡು ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊತಾ ಬಂದೆ. ಸಖತ್ತಾಗಿತ್ತು. ರಿಯಲಿ ಥ್ಯಾಂಕ್ಸ್ ಟು ಝೀ ಕನ್ನಡ. ಬಿಕಾಸ್ ಯಾವುದೇ ರಿಯಾಲಿಟಿ ಶೋಸ್ ಬಂದರೂ ಅಲ್ಲಿ ಡ್ಯಾನ್ಸ್ ಇರುತ್ತೆ ಅಥವಾ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ಇರುತ್ತಲ್ವ. ಸೊ ಇಲ್ಲಿ ಮಹಾನಟಿಲಿ ಏನಾಗ್ತಿತ್ತು ಅಂದರೆ ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಮತ್ತು ಡ್ಯಾನ್ಸ್ ಇತ್ತು, ಆ್ಯಕ್ಟಿಂಗ್ ಇತ್ತು, ಸ್ಕ್ರೀನಲ್ಲಿ ಹೇಗೆ ಮಾಡಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡಬೇಕು, ಅದನ್ನೆಲ್ಲದನ್ನೂ ಹೇಳ್ಕೊಟ್ರು. ಹಾಗೆ ಏನಾಗ್ತಿತ್ತು ಅಂದರೆ ಸ್ಟಾರ್ಟಿಂಗೆಲ್ಲ ಎಲ್ಲ ರೀತಿದು ಒಂದು ನಮಗೆ ಕಲಿಯೋಕ್ಕೆ ಸಿಕ್ತು ಇಲ್ಲಿ. ಸೊ ಐ ಥಿಂಕ್ ಬೇರೆ ಯಾವ ರಿಯಾಲಿಟಿ ಶೋಸಲ್ಲೂ ಈ ಥರ ಎಲ್ಲ ಕಲಿಯೋದಕ್ಕೆ ಚಾನ್ಸಸ್ ಸಿಗಲ್ಲ. ಅದು ನಮಗೊಂದು, ಈಗ ನಾವು ಮಹಾನಟಿಗಿಂತ ಮುಂಚೆ ಹೇಗಿರ್ತಿತ್ತು ಅಂದರೆ ಆಡಿಷನ್ಸ್ ಕೊಡ್ತಾ ಇದ್ದೆ, ಯಾವುದಾದ್ರೂ ಒಂದು ಫ್ರೆಂಡ್ ರೋಲು ಆ ಥರದ್ದು ಕೊಡ್ತಾ ಇದ್ದೆ. ನನಗೇನಂದರೆ ಹೀರೋಯಿನ್ನು ಅಂದರೆ ಹೀರೋಯಿನ್ನೇ ಆ ರೋಲೇ ಮಾಡಬೇಕು ಆ ಥರ ಇಲ್ಲ ನನಗೆ. ಏನಾದರೂ ಅಂದರೆ ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ರೋಲ್ ಮಾಡಬೇಕು ಅಂತ ನನಗಿಷ್ಟ ಇದ್ದಿದ್ದು. ಸೊ ಮಹಾನಟಿಗೆ ಬಂದಮೇಲೆ ಇವಾಗ ಹೆಂಗಂದರೆ ನನಗೆ ಲೀಡ್ ರೋಲಿಗೆ ಒಳ್ಳೆ ರೋಲಿಗೆ ನಾನು ಹೋಗೋ ಎಬಿಲಿಟಿ ಇದೆ ಅನ್ನೋದೊಂದು ನನಗೆ ಇಲ್ಲಿಗೆ ಬಂದು ಗೊತ್ತಾಯಿತು. ಸೊ ತುಂಬ ಚೆನ್ನಾಗಿತ್ತು. ನೀವು ಈ ಆ್ಯಕ್ಟ್ರೆಸ್ ಆಗಬೇಕು ಅಂತ ಅಂದ್ಕೊಂಡ ಆಸೆ ಚಿಗುರಿದ್ದು ಯಾವಾಗ? ಆ್ಯಕ್ಚುಲಿ ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ಡ್ಯಾನ್ಸ್ ಎಲ್ಲ ತುಂಬ ಮಾಡ್ತಾ ಇರ್ತಿದ್ದೆ. ಸೊ ನಮ್ಮ ಊರಲ್ಲಿ ನಂದು ಶಿವಮೊಗ್ಗದ ತೀರ್ಥಹಳ್ಳಿಯ ಹೆಗ್ಗೋಡ್ ಅಂತ ನನ್ನೂರು. ಸೊ ಅಲ್ಲಿ ಏನಾಗ್ತಿತ್ತು ಅಂದರೆ ನಾನು ವೀಕೆಂಡ್ಸಲ್ಲೆಲ್ಲ, ನಾನು ಸ್ಕೂಲಿಂದನೂ ಬೋರ್ಡಿಂಗ್ ಸ್ಕೂಲಲ್ಲೇ ಬೆಳೆದಿದ್ದು. ವೀಕೆಂಡ್ಸಲ್ಲಿ ಮನೆಗೆ ಬಂದಾಗ ನನ್ನ ಫ್ರೆಂಡ್ಸ್ ಜೊತೆಗೆಲ್ಲ ಕೂತ್ಕೊಂಡು ಏನು ಮಾಡ್ತೀವಿ, ನಮ್ಮ ಹತ್ರ ನನ್ನ ಫ್ರೆಂಡಿಂದ ಕೀಪ್ಯಾಡ್ ಮೊಬೈಲ್ ಇತ್ತು. ಸೊ ಝೀ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಾಯಿತ್ತು. ಆ ಸೀರಿಯಲ್ನ ನಾವು ಕೂತ್ಕೊಂಡು ಶೂಟ್ ಮಾಡ್ತಿದ್ವಿ. ಅಂದರೆ ಅದರಲ್ಲಿ ಹೇಗಾಗ್ತಿತ್ತು ಅಂದರೆ, ನಾವೊಂದು 4 ಜನ ಇದ್ವಿ ಅಷ್ಟೇ. ನಾನೇ ಅಮ್ಮನ ರೋಲು, ನಾನೇ ಹೀರೋಯಿನ್ ರೋಲು, ನಾನೇ, ಎಲ್ಲದನ್ನೂ ನಾವೇ 4 ಜನ. ಈಗ ನಾವು ಕಟ್ ಮಾಡಿಬಿಟ್ಟು ಇವಾಗ ಈ ಆ್ಯಕ್ಟರು ಇವತ್ತು ಹುಷಾರಿಲ್ಲ ಬಂದಿಲ್ಲ, ಸೊ ಇದನ್ನು ನಾನೇ ಮಾಡ್ತಿದ್ದೀನಿ ಅಂತ ಆ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ಆ ಥರ ಎಲ್ಲ ಇಷ್ಟ ಇರ್ತಿತ್ತು, ಬಟ್ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ಸೊ ಬ್ಯಾಂಗ್ಳೂರು ಬಂದು ಆಡಿಷನ್ಸ್ ಎಲ್ಲ ಕೊಟ್ಟಾದಮೇಲೆ ಓಕೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಈ ಜರ್ನಿ ಸ್ಟಾರ್ಟ್ ಆಯಿತು.
ಸೊ ವರ್ಕ್ ಮಾಡ್ತಾ ಇದ್ರಿ. ಸೊ ಈ ಮಹಾನಟಿ ಚೂಸ್ ಆಗಿದ್ದು, ಜೊತೆಗೆ ನೀವು ಈ ಮಹಾನಟಿಗೆ ಹೋದರೆ ನನಗೆ ಲೈಫ್ ಒಂದು ಹಂತಕ್ಕೆ ಬರುತ್ತೆ ಅಂತ ಅನಿಸಿದ್ದು, ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಯಾಕೆ ಈ ಮಹಾನಟಿನೇ ಚೂಸ್ ಮಾಡ್ಕೊಂಡ್ರಿ? ಜೊತೆಗೆ ಹೇಗೆ ಗೊತ್ತಾಯಿತು ನಿಮಗೆ? ಅಂದರೆ ನೀವು ಪ್ರಿವಿಯಸ್ ಸೀಸನ್ ನೋಡಿ ಬಂದಿದ್ದ, ಹೇಗೆ ಏನು ಅಂತ? ಆ್ಯಕ್ಚುಲಿ ನಾನು ಅವಾಗ ಹೇಳ್ದಂಗೆ ಮುಂಚೆ ಎಲ್ಲ ಅಂದರೆ ನಾನು ಫ್ರೆಂಡ್ ರೋಲ್ ಆ ಥರದ್ದು ಕೊಡ್ತಿದ್ದಾಗ ಮಹಾನಟಿಗೆ ಬಂದರೆ ನನಗೊಂದು ಆ್ಯಕ್ಟಿಂಗ್ ಕೂಡ ಇಂಪ್ರೂವ್ ಆಗ್ಬೋದು, ಅದೆಲ್ಲ ಒಂದು ತಲೆಯಲ್ಲಿ ಇತ್ತು ನನಗೆ. ಸೊ ಫಸ್ಟ್ ಸೀಸನ್ ನಾನು ಫಾಲೋ ಮಾಡಿದ್ದೆ. ಅದರಲ್ಲಿ ಧನ್ಯಶ್ರೀ ಅವಳು ನನ್ನ ಜೂನಿಯರು ಕಾಲೇಜಲ್ಲಿ. ಸೊ ಹಾಗಾಗಿ ನಾನು ನೋಡ್ತಾ ಇದ್ದಾಗ ಫಸ್ಟ್ ನಾನು ಬೇಡ ರಿಯಾಲಿಟಿ ಶೋಸ್ ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಧನ್ಯಶ್ರೀದೆಲ್ಲ ನೋಡಿದಾಗ ನಾನು ಯಾಕೆ ಕೊಡಲಿಲ್ಲ, ಆಡಿಷನ್ಸೇ ನಾನು ಟ್ರೈ ಮಾಡಲಿಲ್ವಲ್ಲ ಅಂತ ತುಂಬ ರಿಗ್ರೆಟ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಅದಾದಮೇಲೆ ನನಗೆ ಸೀಸನ್ 2 ಬಿಟ್ಟಾಗ ನಾನು 1 ಸೆಕೆಂಡ್ ಥಾಟ್ಸು ನಂಗೆ ಅಂತ ಬಂದಿಲ್ಲ. ಮಾಡಲೇಬೇಕು, ನಾನು ಆಗತ್ತೋ ಬಿಡುತ್ತೋ ಟ್ರೈ ಮಾಡೋಣ ಅಂತ ಹೇಳಿ ಕೊಟ್ಟಿದ್ದು. ಸೊ ಅದೇ ಫಸ್ಟ್ ಸೀಸನ್ ಎಲ್ಲ ಫಾಲೋ ಮಾಡ್ಕೊಂಡು ಬಂದು ಇವಾಗ ನಾವು ಆ್ಯಕ್ಚುಲಿ ಪ್ರಿಯಾಂಕಾ ಅವ್ರನ್ನ ನೋಡಿದ್ರೆ ವಿನ್ನರ್ ಆಗಿದ್ರು ಲಾಸ್ಟ್ ಸೀಸನ್ನು. ಅವ್ರು ಇವಾಗ ಎಷ್ಟು ಮೂವೀಸ್ ಐ ಮೀನ್ ಏಳುಮಲೆಯೆಲ್ಲ ಎಷ್ಟು ಚೆನ್ನಾಗಾಗಿದೆ, ಅವ್ರಿಗೆ ನೆಕ್ಸ್ಟ್ ಆಪರ್ಚುನಿಟೀಸ್ ಬರ್ತಿರ್ಬೋದಲ್ವಾ. ಸೊ ಮಹಾನಟಿಗೆ ಬಂದರೆ ನಮಗೂ ಆ ಥರ ಒಂದು ಆಪರ್ಚುನಿಟೀಸ್ ಬರುತ್ತೆ, ನನ್ನ ಕನಸನ್ನ ನನಸು ಮಾಡ್ಕೋಬೋದು ಅಂತ ಅಂದ್ಕೊಂಡು ಬಂದೆ. ಸೊ ಈಗ ಬರ್ತಿದೆಯಾ ಆಪರ್ಚುನಿಟೀಸ್ ಅಂತ? ಇದು ಆ್ಯಕ್ಚುಲಿ ತುಂಬ ಟಫ್ ಕ್ವೆಶನ್ನು. ಅದೇ ನೆಕ್ಸ್ಟ್ ಎಲ್ಲಾದರೂ ಮೂವೀಸ್ ಏನೋ ಸೈನ್ ಮಾಡಿ ಕನ್ಫರ್ಮ್ ಆದಮೇಲೆ ನಾನು ಹೇಳ್ಬೋದು ಇದನ್ನ. ನೀವು ಮಹಾನಟಿಗೆ ಬಂದಾಗ ನಿಮ್ಮ ಜರ್ನಿಯಲ್ಲಿ ನೀವು ಅಂದರೆ ಲೈಕ್ ಚಾಲೆಂಜಿಂಗ್ ನಿಭಾಯಿಸಿದ್ದು ಅಂತ ಅಂದರೆ ಯಾವ ದಿನ? ಟಫೆಸ್ಟ್ ಡೇ ಅಂತ ಅಂದರೆ ಯಾವ ದಿನ? ಜೊತೆಗೆ ಮೆಮೊರಬಲ್ ಡೇ ಅಂತ ಅಂದರೆ ಯಾವ ದಿನ? ಬಿಕಾಸ್ ಎಲ್ರಿಗೂ ಒಂದು ದಿನ ಒಂದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲಿ. ಸೊ ನನಗೆ ಆ್ಯಕ್ಚುಲಿ ಫಸ್ಟೆಲ್ಲ ಸ್ಟಾರ್ಟಿಂಗೆಲ್ಲ ಹೇಗಿರ್ತಿತ್ತಂದರೆ ಎಲ್ಲರೂ ನಮ್ದು ಇದರಲ್ಲಿ ಏನಾಗ್ತಿತ್ತಂದರೆ ಎಲ್ಲರೂ ಥಿಯೇಟರ್ ಬ್ಯಾಕ್ಗ್ರೌಂಡು ಆ ಥರದಿಂದ ಬಂದಿದ್ದರು. ನನಗೆ ಅದೊಂದು ತುಂಬ ಭಯ ಇರ್ತಿತ್ತು, ನನಗೇನು ಎಕ್ಸ್ಪೀರಿಯನ್ಸೇ ಇಲ್ವಲ್ಲಪ್ಪ ಅಂತ ಒಂದು ಭಯ ಇತ್ತು. ಸೊ ನನಗೆ ಆ್ಯಕ್ಚುಲಿ ಪರ್ಫಾರ್ಮೆನ್ಸ್ ಆ್ಯಕ್ಟಿಂಗ್ ಅಂತ ಮಾಡಬೇಕಾದ್ರೆ ನನಗೆ ಎಲ್ಲದೂ ಒಂಥರ ಚಾಲೆಂಜಿಂಗಾಗೇ ಇರ್ತಾಯಿತ್ತು. ಬಿಕಾಸ್ ಏನೂ ಎಕ್ಸ್ಪೀರಿಯನ್ಸ್ ಇರಲಿಲ್ಲ, ಹೇಗೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ನನಗೆ ಮೆಮೊರೇಬಲ್ ಆಗಿದ್ದಿದ್ದು ಅಂದರೆ ನನಗೆ ಚಂದ್ರಮುಖಿ ಪ್ರಾಣಸಖಿ ಆ್ಯಕ್ಟ್ ಮಾಡಿದ್ದು. ಅದರಲ್ಲಿ ನಾನು ಭಾವನಾ ಅವ್ರ ಕ್ಯಾರೆಕ್ಟರ್ ಮಾಡಿದ್ದು, ಅದು ವಿನ್ನರ್ ಪ್ರಿಯಾಂಕಾ ಅವ್ರ ಜೊತೆ ಮಾಡಿದ್ದು. ಅದು ಮಾತ್ರ ನನಗೆ ತುಂಬ ಮರೆಯೋಕ್ಕೆ ಆಗಲ್ಲ. ಅದು ತುಂಬ ಅಪ್ರಿಸಿಯೇಷನ್ ಸಿಕ್ಕಿತ್ತು, ತುಂಬ ಚೆನ್ನಾಗಾಗಿತ್ತು. ಹಾಗೆ ಮತ್ತೊಂದು ಕಳ್ಳಿ ಇವಳು ಸಾಂಗ್ ಶೂಟ್ ರೌಂಡು, ಅದು ಯಾಕೆ ನಂಗೆ ತುಂಬ ಸ್ಪೆಷಲ್ ಅಂದರೆ ಅಂದ್ಕೊಂಡಿರಲಿಲ್ಲ ಅದಷ್ಟು ಚೆನ್ನಾಗಿ ಬರುತ್ತೆ ಅಂತ. ನಾನು ಸಾಂಗ್ ಶೂಟಿಗೆ ಹೋಗೋಕ್ಕಿಂತ ಮುಂಚೆ ನಾನು ಕಳ್ಳಿವಳು ವೀಡಿಯೋಸ್ ನೋಡ್ತಾನೆ ಇದ್ದೆ. ಅವಳು ಕೃತಿಕರ ಬಂದವರು ಹೇಗೆ ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅಂತೆಲ್ಲ ನೋಡ್ತಾ ಇದ್ದೆ. ಅದಾದಮೇಲೆ ಶೂಟ್ ಆದಮೇಲೆ ನಾನು ನನ್ನ ವೀಡಿಯೋಸೇ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ನಂಗೆ ತುಂಬ ಇಷ್ಟ ಆಯ್ತದು. ಹಾಗೆ ಅವತ್ತೇನಾಯ್ತಂದರೆ ನಾವು 10 ಕಂಟೆಸ್ಟೆಂಟ್ಸ್ ಇದ್ವಿ. 10ನಲ್ಲಿ ಅಂದರೆ ನಮ್ಮದು ಬ್ಲಾಕ್ ಬಸ್ಟರ್ ಅದೆಲ್ಲ ಕೊಡ್ತಿದ್ರಲ್ವ, 10ನಲ್ಲಿ ನನ್ನ ಸಾಂಗಿಗೆ ಒಂದಕ್ಕೇ ಬ್ಲಾಕ್ ಬಸ್ಟರ್ ಬಂದಿದ್ದು. ಅವ್ರಿಗೆ ಸಿಕ್ಕಿಲ್ಲ ಅಂತ ಅಲ್ಲ, ನನಗಂದರೆ ನನಗೊಬ್ಳಿಗೆ ಬಂತಲ್ಲ ಅಂತ ನನಗೆ ತುಂಬಾ ಖುಷಿ ಆಯಿತು. ಆ ದಿನ ನಾನು ಯಾವತ್ತೂ ಮರೆಯಲ್ಲ. ಸೊ ನಿಮ್ಮ ಹತ್ರ ಒಂದು ಆಪರ್ಚುನಿಟಿ ಬರುತ್ತೆ, ಚಂದ್ರಮುಖಿ ಆಗ್ತೀರಾ ಪ್ರಾಣಸಖಿ ಆಗ್ತೀರಾ ಅಂತ, ಯಾವ್ದು ಚೂಸ್ ಮಾಡ್ಕೊಳ್ತೀರಾ ನೀವು? ಮತ್ತು ಪ್ರಾಣಸಖಿದು ಒಂದು ಡೈಲಾಗ್ ಹೇಳೋದಾದರೆ ಯಾವ್ದು ಹೇಳ್ತೀರಾ? ಆ್ಯಕ್ಚುಲಿ ನನಗಂದರೆ ಇವಾಗ ರಿಯಲ್ ಆಗಿ ಏನಾದರೂ ಆ ಥರ ಆಪರ್ಚುನಿಟಿ ಬಂದರೆ ಯಾವ್ದು ಚೂಸ್ ಮಾಡ್ತೀರಾ ನೀವು? ನಾನು ಆ್ಯಕ್ಚುಲಿ ಪ್ರೇಮ ಮ್ಯಾಮ್ದು ರೋಲ್ ತುಂಬ ಇಷ್ಟ ಆಗಿತ್ತು ನನಗೆ. ಅಂದರೆ ಅವರು ನಾನು ಆ ಆ್ಯಕ್ಟಿಂಗ್ ಆದಮೇಲೆ ಅವರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಕ್ಲೈಮ್ಯಾಕ್ಸಿನ. ನಾನು ಏನೋ ನಂಗೆ ಟೈಮ್ ಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆಲ್ಲ ಇದು ಮಾಡಿದೆ, ಥಿಂಕ್ ಮಾಡಿದೆ, ಏನೋ ಆ ಟೈಮ್ ಎಮೋಷನ್ನ ಬರ್ಸ್ಕೊಂಡು ಮಾಡಿದೆ ಅಂತೆಲ್ಲ ಹೇಳ್ತಿದ್ರು. ನಂಗೆ ಅವಾಗ ತುಂಬ ಕಷ್ಟ ಅಲ್ವಾ ಇದು. ಪ್ರಿಯಾಂಕಾ ಅವ್ರು ಮಾಡ್ತಾ ಇರ್ಬೇಕಾದ್ರೇನು ಅಷ್ಟೇ, ನಾನು ಭಾವನಾ ಅವ್ರ ಕ್ಯಾರೆಕ್ಟರ್ ಮಾಡಿದ್ನಲ್ವಾ. ಸೊ ಪ್ರಿಯಾಂಕಾ ಅವ್ರು ಮಾಡ್ತಾನೂ ಅಷ್ಟೇ ಎಷ್ಟು ಸಟಲಾಗಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇವರು. ಆಮೇಲೆ ಅವ್ರ ಜೊತೆ ಪ್ರಾಕ್ಟೀಸ್ ಸೆಷನ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಅವ್ರಿಗೆ ಮುಂಚೆ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ತುಂಬ ಚೆನ್ನಾಗೆಲ್ಲ ಹೇಳ್ಕೊಟ್ಟಿದ್ರು. ಅದ್ರದ್ದು ಅವ್ರು ಏನು ಹೇಳ್ತಿದ್ರು ಅಂದರೆ, ಇವಾಗ ನೀನು ಆ್ಯಕ್ಟಿಂಗ್ ಅಂದರೆ ಕಂಟೆಸ್ಟೆಂಟ್ಸಿಗೆ ಬೇರೆಯವ್ರ ಪರ್ಫಾರ್ಮೆನ್ಸ್ ಮಾಡ್ತಾ ನೀನು ವೇಟಿಂಗ್ ಅಲ್ಲಿ ಕೂರ್ತೀಯ ಅಲ್ವಾ, ನೀನು ಎಂಜಾಯೂ ಮಾಡಬೇಕು. ಮತ್ತು ನೀನೇನು ಮಾಡಬೇಕು ಅಂದರೆ ನೆಕ್ಸ್ಟ್ ನೀನು ಹೋದಾಗ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಇವಾಗ ನೀನು ಓಕೆ ನೀನು ಎಂಜಾಯ್ ಮಾಡ್ತೀಯ, ಎಲ್ಲದೂ ಮಾಡ್ತೀಯ, ಬಟ್ ನಿಂದು ಪರ್ಫಾರ್ಮೆನ್ಸ್ ಮೇಯ್ನ್ ಅಲ್ವಾ. ಸೊ ನೀನೇನು ಮಾಡು ಅಂದರೆ
ಟೈಮ್ ಸಿಕ್ಕಾಗ ನಿಂದು ರೋಲ್ಗೆ ನೀನು ಹೋಗೋಕ್ಕೆ ಟ್ರೈ ಮಾಡು ಆ ಥರ ಎಲ್ಲ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆನೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದು. ಒಂದು ಡೈಲಾಗ್ ಹೇಳಿದ್ದ, ಡೈಲಾಗ್ ಯಾವ್ದು ಅದು ತುಂಬ ಹಿಂದೆ ಮಾಡಿದ್ದು ನೆನಪಿಲ್ಲ. ನ್ಯೂಸ್ ರಿಪೋರ್ಟಿಂಗ್ ಮಾಡೋದು ಬರುತ್ತಾ? ಇಲ್ಲ, ಡೈಲಾಗ್ಸ್ ಅವ್ರದಲ್ಲಿ ಅದೊಂದು ಮಾಡಿದೆ, ಬೇರೆ ಯಾವುದು ನೆನಪಾಗ್ತಿಲ್ವಲ್ಲ ಇವಾಗ. ನೀವೇನಾದರೂ ಎಕ್ಸ್ಪ್ರೆಷನ್ಸ್ ಹೇಳ್ತೀರಾ? ನಾನು ಮಾಡ್ತೀನಿ ಅದನ್ನ. ಹಾಂ, ನವರಸಗಳು ಮಾಡಿ. ಹಳು ಅಂದರೆ ಬರೀ ಎಕ್ಸ್ಪ್ರೆಷನ್ಸ್ ಮಾಡಲಾ? ಅಂಕಲ್ ನನಗೆ ಹಿಂಗೆ ಮಾಡ್ತಾರಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಅಂಕಲ್ ಅಂಕಲ್